ರೋನಾ ಮೂವಿದು ಒಂದು ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ನನಗೆ ಏನು ಅನಿಸ್ತು ಅಂದ್ರೆ ಒಂದು ಮಟ್ಟಿಗೆ ಎಲ್ಲೋ ಸ್ಟೋರಿ ಕನ್ಫ್ಯೂಸಿಂಗ್ ಅನಿಸ್ತು. ಅಂದ್ರೆ ಟ್ರೈಲರ್ ಪ್ರಕಾರ ನೋಡೋದಾದ್ರೆ ಏನು ಟ್ರೈಲರಾಗ ಬಿಟ್ಟು ಕೊಟ್ಟಿಲ್ಲ, ಅಂದ್ರೆ ಸ್ಟೋರಿ ಪರ್ಫೆಕ್ಟಾಗಿ ಇದೇ ರೀತಿ ಆಗಿರ್ತದೆ ಅಂತೇಳಿ ಬಿಟ್ಟು ಕೊಟ್ಟಿಲ್ಲ, ಬದಲಿಗೆ ಏನೇನು ಇರ್ತದೆ ಅಂತೇಳಿ ತೋರಿಸ್ಕೊಟ್ಟಾರು. ಅಂದ್ರೆ ಮೂವಿ ಒಳಗೆ ಏನೇನು ಇರ್ತೈತೆ ಅನ್ನೋದು ನೋಡೋದಾದ್ರೆ ಒಂದು ಸಣ್ಣ ಲವ್ ಸ್ಟೋರಿ ಮತ್ತು ಒಬ್ಬ ತಂದೆಗೆ ತಕ್ಕ ಮಗ ಅಥವಾ ಒಂಥರ ಊರಿಗೆ ಹೆಲ್ಪ್ ಮಾಡೋ ಇಂಟೆನ್ಷನ್ಲೇ ಈತ ಕೆಲಸ ಮಾಡತಾನೋ ಏನೋ ಊರಿಗೆ ವಿರುದ್ಧವಾಗಿ ಕೆಲಸ ಮಾಡತಾನೋ ಅಂತೇಳಿ ಮೂವಿ ಒಳಗೆ ನೋಡಬೇಕು. ಆನಂತರ ಒಂದು ಜಾತ್ರೆಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಷಯಗಳನ್ನು ಇದ್ರಾಗ ತೋರಿಸಿದಾರು. ಅಂದ್ರೆ ಹೋಲ್ ಕಾನ್ಸೆಪ್ಟ್ ಏನಿರ್ತದೆ ಅಂದ್ರೆ ಒಂದು ಜಾತ್ರೆ ರಿಲೇಟೆಡ್ ಇರ್ತದೆ ಅಂತೇಳಿ ನನ್ನ ಅನಿಸಿಕೆ. ಯಾವ ಕಾರಣಕ್ಕಂದ್ರೆ ಅಂದ್ರೆ ಹೋಲ್ ಮೂವಿ ಸ್ಟೋರಿ ಏನಿರ್ತದೆ ಅಂದ್ರೆ ಒಂದು ಜಾತ್ರೆ ರಿಲೇಟೆಡ್ ಇರ್ತದೆ ಅಂತೇಳಿ ನನ್ನ ಅನಿಸಿಕೆ. ಯಾವ ಕಾರಣಕ್ಕಂದ್ರೆ ಈ ಒಂದು ಟ್ರೈಲರ್ ತೋರಿಸಿದಂಥ ಅನೇಕ ಸೀನ್ಗಳ ಆ ಜಾತ್ರೆಗೆ ರಿಲೇಟೆಡ್ ಅದಾವು. ಅಂದ್ರೆ ಒಂದು ಊರಾಗ ಒಂದು ಜಾತ್ರೆ ಮಾಡತ್ತಾರೋ, ಬಟ್ ಅದನ್ನು ಜಾತ್ರೆ ಮಾಡಕ್ಕೆ ಒಂದಷ್ಟು ಜನ ಬಿಡತ್ತಿಲ್ಲ. ಅಂದ್ರೆ ಅದ ಬಿಟ್ಟರೆ ಅವ್ರಿಗೇನಾರ ಪ್ರಾಬ್ಲಮ್ ಆಗ್ತಿರ್ಬೋದು, ಅಥವಾ ಜಾತ್ರೆ ಮಾಡದೇ ಇದ್ರೆ ಅವ್ರಿಗೇನಾರ ಪ್ರಾಫಿಟ್ ಆಗ್ಬೋದು. ಈ ರೀತಿಯಾದ ಕಾನ್ಸೆಪ್ಟ್ ಏನಾರ ಇರ್ಬೋದು. ಮತ್ತು ಒಂದು ಬಾವಿ ಐತಿ, ಊರಿನ ಸುತ್ತು ಕೊಟ್ಟ ಒಂದು ಬಾವಿ ಐತಿ. ಆ ಬಾವಿ ಒಳಗೆ ಒಂಥರ ಬೇರೆ ವಿಚಿತ್ರವಾದ ಕಲ್ಲು ಐತಿ. ಆ ಕಲ್ಲಿಗೋಸ್ಕರ ಏನಾರ ಕೆಟ್ಟವ್ರು ಏನಾರ ಟ್ರೈ ಮಾಡ್ತಾ ಇರ್ಬೋದು. ಆನಂತರ ಆ ಕಲ್ಲು ಯಾರಿಗೆ ಸಿಗ್ತೈತಿ, ಆನಂತರ ಅದರ ರಿಲೇಟೆಡ್ ಏನಾರ ಇರ್ಬೋದು. ಆನಂತರ ಒಂದಷ್ಟು ರೀತಿಯ ಮಿಸ್ಟೀರಿಯಸ್ ಘಟನೆಗಳು ಕೂಡ ಈ ಮೂವಿ ಒಳಗೆ ಇರೋ ಚಾನ್ಸ ಭಾಳ ಐತಿ ಅಂತೇಳಿ ನನ್ನ ಅನಿಸಿಕೆ. ಮೂವಿ ಒಳಗೆ ನೋಡೋಣ, ಒಂದು ಮೂವಿ ರಿಲೀಸ್ ಆಗ್ಬೇಕು ಯಾವ ರೀತಿಯಾದ ಕಾನ್ಸೆಪ್ಟ್ ಇರ್ತದೆ ಅಂತೇಳಿ. ಬಟ್ ಈ ರೀತಿ ಅದನ್ನು ಏನು ಎಕ್ಸ್ಪ್ಲೇನ್ ಮಾಡಿನ ಈ ರೀತಿ ಕಾನ್ಸೆಪ್ಟ್ ಇರೋದು ಒಂದು 70% ಪಕ್ಕ ಐತಿ. ಯಾವ ಕಾರಣಕ್ಕಂದ್ರೆ ನಾವು ಸ್ಟೋರಿಯನ್ನು ಆಳವಾಗಿ ಯೋಚನೆ ಮಾಡಿ ನೋಡ್ರೆ ಇದೇ ರೀತಿಯ ಕಾನ್ಸೆಪ್ಟನ್ನು ತಿಳ್ಕೊಂತ ಹೋಗವು. ಅಂದ್ರೆ ಒಂದು ಲವ್ ಸ್ಟೋರಿ, ಆನಂತರ ಒಂದು ಜಾತ್ರೆ ಸೀನ, ಆನಂತರ ತಂದೆಗೆ ತಕ್ಕ ಮಗ, ಈ ಮೂರು ಒಂದು ಏನಿಲ್ಲ ಇದ್ರ ಮ್ಯಾಗ ಒಂದು ಮೂವಿ ಹೋಗೋ ಚಾನ್ಸ್ ಹೆಚ್ಚೈತಿ. ಆನಂತರ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಅದು ಕೂಡ ಚಲೋ ಯೂಸ್ ಮಾಡಿದಾರು. ಎಲ್ಲಿ ಯಾವ ಸೀನಿಗೆ ಯಾವ ರೀತಿಯಾಗಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡಬೇಕಲ್ಲ ಅವನ್ನ ಪರ್ಫೆಕ್ಟಾಗಿ ಪ್ಲೇಸನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪ್ರತಿಯೊಬ್ಬರು ಡೈಲಾಗನ್ನು ನೋಡೋದಾದ್ರೆ ಅವರು ಕೂಡ ಪರ್ಫೆಕ್ಟ್ ಆದರು. ಅಂದ್ರೆ ಎಲ್ಲರೂ ಕೋ ಆ್ಯಕ್ಟ್ರೆಸ್ ಆಗಲಿ ಒಂದು ಮೇನ್ ಆ್ಯಕ್ಟ್ರೆಸ್ ಆಗಲಿ ಎಲ್ಲರೂ ಕೂಡ ತಮ್ಮ ಬೆಸ್ಟನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಒಂಥರ ಹೇಳ್ಬೇಕಂದ್ರೆ ಎಲ್ಲ ಅಂದ್ರೆ ಆಲನ್ನು ಒಳಗೊಂಡಂಥ ಒಂದು ಮೂವಿ ಒಳಗೆ ಇದು ಕೂಡ ಹೋಗ್ತೈತಿ. ರೋನಾ ಮೂವಿ ಒಂದು ಕನ್ನಡ ಒಳಗೆ ಏನು ರಿಲೀಸ್ ಆಗೈತಲ್ಲ ಇದು ಕೂಡ ಒಂದು ಲವ್ ಸ್ಟೋರಿ ಒಳಗೂ ಹೋಗ್ತೈತಿ. ಆನಂತರ ಒಂದು ಮಿಸ್ಟೀರಿಯಸ್ ಘಟನೆಗಳಿಗೂ ಹೋಗ್ತೈತಿ. ಆನಂತರ ಬೇರೆ ಬೇರೆ ಅನೇಕ ಕಾನ್ಸೆಪ್ಟನ್ನು ಒಳಗೊಂಡಂಥ ಮೂವಿ ಇದಾಗಿದೆ ಅಂತೇಳಿ ನನ್ನ ಅನಿಸಿಕೆ. ಆನಂತರ ಟ್ರೈಲರ್ಗೆ ನನ್ನ ಕಡೆಯಿಂದ ಸಿಗುವಂಥ ಸ್ಟಾರ್ಗಳನ್ನು ನೋಡಿದ್ರೆ ಒಂದು 5 ಸ್ಟಾರಿಗೆ 4 ಸ್ಟಾರ. ಕಾರಣ ಎಲ್ಲವನ್ನ ಬೆಟರ್ ಮಾಡಿದಾರು. ಇನ್ನೊಂದು ಚೂರು ಬೆಟರ್ ಮಾಡಿದ್ರೆ 5 ಸ್ಟಾರನ್ನ ಕೊಡ್ತೀನಿ. ಅಂದ್ರೆ ಏನು ತೋರಿಸ್ಬೇಕಲ್ಲ ಆಡಿಯನ್ಸ್ಗೆ ಅದನ್ನು ಪರ್ಫೆಕ್ಟಾಗಿ ಒಂದು ಪ್ಲೇಸ್ ಮಾಡಿ ತೋರಿಸಿದ್ರೆ ಇನ್ನೂ ಕೂಡ ಬೆಟರ್ ಆಗೋ ಚಾನ್ಸ್ ಇತ್ತು. ಇನ್ನೊಂದಷ್ಟು ಬೆಟರ್ ಸೀನ್ಗಳನ್ನು ಚೂಸ್ ಮಾಡಿದರೆ ಇನ್ನೂ ಕೂಡ ಒಂದಷ್ಟು ಬೆಟರ್ ಆಗೋದಿತ್ತು. ಇದಾಗಿತ್ತು ನಮ್ಮ ರೋನಾ ಮೂವಿದು ಒಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟರೆ ನಮಗೆ ಸಪೋರ್ಟ್ ಮಾಡಿರಿ.